ನಮಸ್ಕಾರ, ಬೇಸ್ ಇನ್ಫೋಗೆ ಸ್ವಾಗತ. ನಾನು ನಿಮ್ಮ ಕೌಶಿಕ್ ಮಾತಾಡ್ತಿದ್ದೀನಿ. ಇವತ್ತಿನ ನಾವು ತಿಳ್ಕೊಳ್ಳೋಕೊಟ್ಟಿರೋ ವಿಷಯ ಏನಂದರೆ, ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸು ವಿತೌಟ್ ಅಡ್ರೆಸ್ ಪ್ರೂಫು ಅವರ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಅಡ್ರೆಸ್ನ ಹೇಗೆ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ಕೊಟ್ಟಿದ್ವಿ. ಅದಕ್ಕೆ ನಾವೇನು ಮಾಡಬೇಕಂತಂದರೆ, ಆಕ್ಸಿಸ್ ಮೊಬೈಲ್ ಅನ್ನೋ ಅಪ್ಲಿಕೇಶನ್ನ ಲಾಗಿನ್ ಮಾಡಬೇಕಾಗುತ್ತೆ. ಅದು ಯಾರ್ಯಾರು ಇನ್ಸ್ಟಾಲ್ ಮಾಡಿಲ್ಲ, ಪ್ಲೇಸ್ಟೋರಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಲಿಂಕ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿರೋರು ಲಾಗಿನ್ ಮಾಡೋದಕ್ಕೆ ಎಂಪಿನ್ ಕೇಳುತ್ತೆ, 6 ಡಿಜಿಟು. ಏನು ಸೆಟ್ ಮಾಡಿರ್ತೀರ ಆ ಎಂಪಿನ್ನ ಮೆನ್ಷನ್ ಮಾಡ್ತಿದ್ದಂಗೆ ಈ ಥರ ಹೋಮ್ ಸ್ಕ್ರೀನ್ ಬರುತ್ತೆ. ಹೋಮ್ ಸ್ಕ್ರೀನಲ್ಲಿ ಅಲ್ಲಿ ಆಯ್ ಕೌಶಿಕ್ ಅನ್ನೋದ್ರ ಮೇಲಿದೆಯಲ್ಲ ಲೋಗೋ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಆಪ್ಷನ್ ಸಿಗುತ್ತೆ. ಅದು ಸೆಲೆಕ್ಟ್ ಮಾಡಿದ್ರೆ ಸರ್ವಿಸ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದು ಸೆಲೆಕ್ಟ್ ಮಾಡಿದ್ದೀವಿ. ಅದು ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮಗೆ ಅಲ್ಲಿ ಅಪ್ಡೇಟ್ ಅಡ್ರೆಸ್ ಅಂತ ಆಪ್ಷನ್ ಬರುತ್ತೆ ನೋಡಿ. ಅಲ್ಲಿ ಅಪ್ಡೇಟ್ ಅಡ್ರೆಸ್ ಅನ್ನೋ ಆಪ್ಷನ್ ಇದೆ, ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಅಪ್ಡೇಟ್ ಅಡ್ರೆಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಡ್ರೆಸ್ ಅಪ್ಡೇಟ್ ಸೆಲೆಕ್ಟ್ ಆಗಿದೆ, ನೋಡೋಣ. ಅದಾಗ್ತಿದ್ದಂಗೆ ನಿಮಗೆ ಕರೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ 2 ಆಪ್ಷನ್ನು ತೋರಿಸ್ತಾ ಇದೆ. ಓಕೆನಾ, ನಿಮಗೆ 2 ಆಪ್ಷನಲ್ಲಿ 2 ಚೇಂಜ್ ಮಾಡಂಗಿದ್ರೆ ಮಾಡ್ಬೋದು, ಅಥವಾ ಒಂದೇ ಬೇಕಿದ್ರೆ ಒಂದು ಮಾಡ್ಬೋದು. ಅದು ಅಪ್ಡೇಟ್ ಕೊಟ್ಬಿಟ್ಟು ಪ್ರೊಸೀಡ್ ಅಂತ ಕೊಡಿ ಇಲ್ಲಿ ಆಪ್ಷನ್ನ. ಈಗ ಪ್ರೊಸೀಡ್ ಕೊಟ್ಟಿದ್ದೀವಿ. ನಿಮಗೆ ಯಾವ್ದು ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರೆಂಟ್ ಅಡ್ರೆಸ್ಸಾ ಪರ್ಮನೆಂಟ್ ಅಡ್ರೆಸ್ಸಾ. ನಾವು ಈ ಕರೆಂಟ್ ಅಡ್ರೆಸ್ ಚೇಂಜ್ ಮಾಡ್ತಿರೋದ್ರಿಂದ ಕರೆಂಟ್ ಸೆಲೆಕ್ಟ್ ಮಾಡಿದ್ದೀವಿ. ಸೆಲೆಕ್ಟ್ ಮಾಡ್ತಿದ್ದಂಗೆ ಅಪ್ಡೇಟ್ ಕೊಡಬೇಕಾಗುತ್ತೆ. ಈಗ ಅಪ್ಡೇಟ್ ಸೆಲೆಕ್ಟ್ ಮಾಡೋಣ. ಅಪ್ಡೇಟ್ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಕೊಡಿ, ಓಕೆ ಕೊಡಿ. ಈಗ ಓಕೆ ಕೊಡೋಣ. ಅದಾಗ್ತಿದ್ದಂಗೆ ನೋಡಿ, CKYC, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID 4 ಆಪ್ಷನ್ ಕೇಳ್ತಿದೆ. ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀರಾ ಅಂತ. ನೀವು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಏನಕ್ಕಂದರೆ ಇನ್ಸ್ಟೆಂಟಾಗಿ ಅಪ್ಡೇಟ್ ಆಗುತ್ತೆ ಆಧಾರ್ ಕಾರ್ಡ್ ಆದರೆ. ಅದು ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಕೊಟ್ಟರೆ ನೋಡಿ, ಈಗ ಐ ಅಗ್ರಿ ಅಂತ ಆಪ್ಷನ್ ಕೇಳ್ತಿದೆಯಲ್ವಾ, ಐ ಅಗ್ರಿ ಅಂತ ಆಪ್ಷನ್ ಕೊಡಿ. ಈಗ ಕೊಟ್ಟಿದ್ದೀವಿ. ಅದು ಆಧಾರ್ OTP ಬರುತ್ತೆ, ಆಧಾರ್ OTPನ ಮೆನ್ಷನ್ ಮಾಡಬೇಕಾಗತ್ತೆ ನೋಡಿ. ಆಧಾರ್ OTP ಬಂದಿದೆ. ಈಗ ನಾವು ಆಧಾರ್ OTPನ ಮೆನ್ಷನ್ ಮಾಡ್ತಾ ಇದ್ದೀವಿ. ಓಕೆ, ಆಧಾರ್ OTP ಮೆನ್ಷನ್ ಆಗಿದೆ. ಕನ್ಫರ್ಮ್ OTP ಕೊಡಿ, ಅದನ್ನು ಕನ್ಫರ್ಮ್ ಇದೆ ಅಂತ. ಅದಾಗಿದ ತಕ್ಷಣ ಕರೆಂಟ್ ಅಡ್ರೆಸ್ಸು ತೋರಿಸ್ತಾ ಇರುತ್ತೆ. ಬಟ್ ನಾವೀಗ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಂದ್ರೆ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೆಳಗಡೆ. ನೀವು ಮ್ಯಾನ್ಯುವಲ್ ಬೇರೆ ಅಡ್ರೆಸ್ ಸೆಲೆಕ್ಟ್ ಮಾಡಬೇಕಾದ್ರೆ ನೋ ಸೆಲೆಕ್ಟ್ ಮಾಡಿ, ಅದಕ್ಕೇನೋ ಡಾಕ್ಯುಮೆಂಟ್ ಬೇಕಾಗಿರಲ್ಲ. ಪ್ರೊಸೀಡ್ ಕೊಟ್ಟರೆ ನೋಡಿ, ಇಲ್ಲಿ ಕೇಳ್ತಾ ಇದೆ ಹೌಸ್ ನಂಬರು ಮತ್ತು ರೋಡು, ಲ್ಯಾಂಡ್ ಮಾರ್ಕು, ಪಿನ್ ಕೋಡ್ ಎಲ್ಲ ಕೇಳ್ತಿದೆ. ನಿಮ್ಗೆ ಯಾವ ಅಡ್ರೆಸ್ ಬೇಕಾಗಿರುತ್ತೋ ಆ ಅಡ್ರೆಸ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಅದು ಮೆನ್ಷನ್ ಮಾಡಿ ಕನ್ಫರ್ಮ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಡೇಟ್ ಆಗಿದೆ ಅನ್ನೋದು ತೋರಿಸ್ತಾ ಇದೆ. ರೆಫರೆನ್ಸ್ ID ಕೂಡ ಕೊಟ್ಟಿದೆ. ಓಕೆ, ನೀವು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿದ್ರೆ ಅಡ್ರೆಸ್ ಅಪ್ಡೇಟ್ ಆಗಿರುತ್ತೆ, ನೀವೇನು ಕೊಟ್ಟಿದ್ದೀರಾ ಅದನ್ನು. ಓಕೆ, ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ. ಯಾರ್ಯಾರಿಗೆ ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್.